ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ. ಆದರೆ ಅದೇ ಪ್ರೀತಿಗೆ ಈಗ ಜೀವ ಭಯ ಶುರುವಾಗಿದೆ. ಕಳೆದ 6 ವರ್ಷಗಳಿಂದ ಒಬ್ಬರನ್ನೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಈ ಜೋಡಿಗೆ ಈಗ ಸ್ವಂತ ಕುಟುಂಬಸ್ಥರೇ ಶತ್ರುಗಳಾಗಿ ಪರಿಣಮಿಸಿದ್ದಾರೆ. ಪ್ರೇಮ ವಿವಾಹಕ್ಕೆ ಅಡ್ಡಿಪಡಿಸಿ ರೌಡಿಗಳ ಮೂಲಕ ಸುಪಾರಿ ಕೊಟ್ಟಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಬೆಂಗಳೂರಿನಿಂದ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಈ ಪ್ರೇಮಿಗಳು ಈಗ ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಓಡಿ ಬಂದಿದ್ದಾರೆ. ಏನಿದು ಲವ್ ಸ್ಟೋರಿ ನೋಡೋಣ ಬನ್ನಿ. ಇವರು ನವಾಜ್ ಮತ್ತು ಅಸ್ಫಿಯಾ ಕಳೆದ 6 ವರ್ಷಗಳಿಂದ ಒಬ್ಬರನ್ನೊಬ್ಬರು ಗಾಢವಾಗಿ ಪ್ರೀತಿಸುತ್ತಿದ್ದಾರೆ. ಬೆಂಗಳೂರಿನ ಕೆಬಿ ಸಂದ್ರದ ನಿವಾಸಿ ನವಾಜ್ ಹಾಗೂ ಕೋಲಾರದ ಶ್ರೀನಿವಾಸಪುರ ಮೂಲದ ಅಸ್ಫಿಯಾ ಇಬ್ಬರು ಮದುವೆಯಾಗಲು ನಿರ್ಧರಿಸಿದ್ರು. ಆದರೆ ಈ ಪ್ರೇಮಕ್ಕೆ ಹುಡುಗಿ ಅಸ್ಫಿಯಾ ಮನೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕೇವಲ ವಿರೋಧವಷ್ಟೇ ಅಲ್ಲ, ಇಬ್ಬರನ್ನು ಶಾಶ್ವತವಾಗಿ ದೂರ ಮಾಡೋದಕ್ಕೆ ಅಸ್ಫಿಯಾ ಕುಟುಂಬದವರು ರೌಡಿಗಳ ಮೊರೆ ಹೋಗಿದ್ದಾರೆ ಎನ್ನಲಾಗಿದೆ. ಹೌದು, ಪ್ರೀತಿಯನ್ನ ಮುರಿಯೋದಕ್ಕೆ ಅಸ್ಫಿಯಾ ಕುಟುಂಬದವರು ರೌಡಿಗಳಿಗೆ ಸುಪಾರಿ ನೀಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಬೆಂಗಳೂರಿನಲ್ಲಿ ತಮಗೆ ರೌಡಿಗಳಿಂದ ಬೆದರಿಕೆ ಕರೆಗಳು ಬರುತ್ತಿವೆ, ಎಲ್ಲಿ ಹೋದರೂ ತಮ್ಮನ್ನ ಹಿಮಾಲಿಸಲಾಗುತ್ತಿದೆ ಎಂಬ ಭಯ ಈ ಜೋಡಿಯನ್ನ ಕಾಡತೊಡಗಿದೆ. ಬೆಂಗಳೂರಿನ ಬೀದಿಗಳಲ್ಲಿ ಜೀವ ಭಯದಿಂದ ಓಡಾಡುತ್ತಿದ್ದ ಈ ಪ್ರೇಮಿಗಳು ಅಂತಿಮವಾಗಿ ಪ್ರಾಣ ಉಳಿಸಿಕೊಳ್ಳಲು ಸಿಲಿಕಾನ್ ಸಿಟಿ ತೊರೆದು ಹುಬ್ಬಳ್ಳಿಗೆ ಲಗ್ಗೆಟ್ಟಿದ್ದಾರೆ. ಹುಬ್ಬಳ್ಳಿಗೆ ಬಂದಿರುವ ನವಾಜ್ ಮತ್ತು ಅಸ್ಫಿಯಾ ಈಗ ತಮಗೆ ರಕ್ಷಣೆ ಬೇಕು ಎಂದು ಅಂಗಲಾಚುತ್ತಿದ್ದಾರೆ. ನಾವು ಪ್ರೀತಿಸಿದ್ದು ಅಷ್ಟೇ ಪಾಪವೇ, ನಮ್ಮನ್ನ ಕೊಲ್ಲಲು ರೌಡಿಗಳನ್ನ ಬಳಸಲಾಗುತ್ತಿದೆ ಎಂದು ಅಸ್ಫಿಯಾ ಕಣ್ಣೀರಿಡುತ್ತಿದ್ದಾರೆ. ಮನೆಯವರ ಕಣ್ತಪ್ಪಿಸಿ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಓಡಿ ಬಂದಿರುವ ಈ ಜೋಡಿ ಈಗ ಕಾನೂನುಬದ್ಧವಾಗಿ ಒಂದಾಗಲು ಹವಣಿಸುತ್ತಿದ್ದಾರೆ. ಆದರೆ ರೌಡಿಗಳ ನೆರಳು ಇವರನ್ನ ಇಲ್ಲಿಯೂ ಬಿಡುತ್ತಿಲ್ಲ ಎಂಬ ಆತಂಕ ಮಾತ್ರ ದೂರವಾಗಿಲ್ಲ. ಜಾತಿ ಧರ್ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಯೇ ಶ್ರೇಷ್ಠ ಎನ್ನುವ ಈ ಕಾಲದಲ್ಲೂ ಸುಪಾರಿ ಕೊಟ್ಟು ಪ್ರೇಮಿಗಳನ್ನ ಕೊಲ್ಲಲು ಮುಂದಾಗುವುದು ಎಷ್ಟು ಸರಿ? ಹುಬ್ಬಳ್ಳಿಗೆ ಬಂದಿರುವ ಈ ಜೋಡಿಗೆ ಪೊಲೀಸ್ ರಕ್ಷಣೆ ಸಿಗುತ್ತಾ? ಇವರ ಪ್ರೇಮಕ್ಕೆ ಮದುವೆಯ ಮುದ್ರೆ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಫ್ರೀಡಂ ಟಿವಿ ಹುಬ್ಬಳ್ಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.